ನಾನು ಅಷ್ಟೇ 1 ವರ್ಷ ಆದ್ಮೇಲೆ ಬಂದಿರೋದು. ಇಲ್ಲ 6 ತಿಂಗಳು. ಇನ್ನೊಂದು ನಂದು ಕಾಂಟ್ರವರ್ಸಿ ಬೇರೆ ಇದೆ, ಹೇಳ್ತೀನಿ. ನಮ್ಮಿಬ್ರು ಯಾವ್ದು RX ಇದು ಆಕ್ಚುಲಿ PPF ಬಂತು. PPF ಮಾಡುವಾಗ ಟ್ಯಾಂಕ್ ಅಲ್ಲಿ ಇರೋ ಪೇಂಟ್ ಕಿತ್ಕೊಂಡು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಮ್ಮ ಕೆಲಸದ ಮೇಲೆ ನಮ್ಮ ನಂಬಿಕೆ ಇರಲಿ. ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಈ ಥರ ಸಕ್ಸಸ್ 100% ಒಂದಲ್ಲ ಒಂದಿನ ಸಿಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಪವನ್. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ಆ್ಯಕ್ಚುಲಿ ನಾವು ಹೊರಟಿರೋದು ಬಂದ್ಬಿಟ್ಟು ಟ್ಯಾಗ್ 99 ಹೊಸದಾಗಿ ಒಂದು ಸ್ಟುಡಿಯೋ ಓಪನ್ ಆಗ್ತಿದೆ. ಸೊ ಇದ್ರದ್ದು ಔಟ್ಲೆಟ್ಟು ಮುಂಚೆನೇ ಇತ್ತು ಎಲ್ಲಿ ನಮ್ಮ ಉಳ್ಳಾಳಲ್ಲಿ. ಇದನ್ನ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಒಂದು ಈವೆಂಟ್ ಇತ್ತು, ಅಂದರೆ ಓಪನಿಂಗ್ ಸೆರೆಮನಿ. ಅದಕ್ಕೆ ನಾನು ಗುಣ ಇಬ್ಬರು ಹೋಗ್ತಾ ಇದ್ದೀವಿ. ಹಿಂದಗಡೆ ಯಾರೂ ಇಲ್ಲ. ಸೊ ಎಲ್ಲ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಮನೆ ಬಿಟ್ಟಾಗ ಕರೆಕ್ಟಾಗಿ 1 ಗಂಟೆ. ಸೊ ಇವಾಗ ಕರೆಕ್ಟಾಗಿ ರಿಚ್ಮಂಡ್ ಸರ್ಕಲಲ್ಲಿ ಇದ್ದೀವಿ. ಯಪ್ಪ ಸಿಕ್ಕಾಬಟ್ಟೆ ಜಾಮು ನೋಡಿ. ಅದ್ರ ಜೊತೆ ಬಿಸಿಲು ಬೇರೆ ಜಾಸ್ತಿ ಇದೆ. ಬಿಸಿಲು ಬೇರೆ ಜಾಸ್ತಿ. ಸೊ ಟ್ಯಾಗ್ 99 ಒಂಥರ ಸ್ಪೆಷಲ್ ನಮಗೆ, ಯಾಕೆಂದರೆ ನಮ್ಮ ಪವನ್ನು ನಾನು ಅವತ್ತಿಂದನೂ ಗುಡ್ ಫ್ರೆಂಡ್ಸ್. ಸೊ ಯಾರದೇ ಒಂದು ಫಂಕ್ಷನ್ನ, ಈವೆಂಟ್ನ ಆಗಲಿ ಏನೇ ಒಂದಾಗಲಿ ಮಿಸ್ ಮಾಡಿದ್ರೆ ಪವನ್ ಕರೆಯೋ ಅಂತ ಒಂದು ಈವೆಂಟನ್ನು ಯಾವತ್ತೂ ಮಿಸ್ ಮಾಡಲ್ಲ ನಾನಂತೂ. ಯಾಕೆಂದರೆ ಈ ರೆಸ್ಪೆಕ್ಟ್ ಮೀ ಎ ಲಾಟ್. ಸೊ ನಂದು ಅವ್ರದ್ದು ಒಂಥರ ಬಾಂಡಿಂಗು ಅವತ್ತಿಂದನೂ, ಫ್ರೆಂಡ್ಸ್ಗಿಂತನೂ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ಒಳ್ಳೇದಾಗಲಿ ಟ್ಯಾಗ್ 99ಗೆ. ನೆಕ್ಸ್ಟ್ ಲೆವೆಲ್ ಮಾಡಿಫಿಕೇಶನ್ ಮಾಡ್ತಾರೆ ಕಾರ್ಸ್ಗೆ, ದೊಡ್ಡ ಕಾರ್ಸ್ಗೆ. ತಾರು ಅಂದರೆ ಈ ಥರ ಲೈಕ್ ಆಫ್ ರೋಡರ್ ಕಾರ್ಸ್ಗೆ ಆಕ್ಸೆಸರೀಸು, ಡಿಟೇಲಿಂಗು, ಪಾಲಿಶಿಂಗು. ಇವಾಗಂತೂ ಎಲ್ಲ ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ, ಹೋಗೋಣ. ಕಾರ್ ಬೇರೆ ಓಡ್ಸೋಕ್ಕಾಗಲ್ಲ ಬ್ಲಾಗ್ ಮಾಡಿಕೊಂಡು. ನೋಡಿ ಹೆಂಗಿದೆ ಜಾಮು. ಗುಣ ಹೊಟ್ಟೆ ಹಸಿತೈತಾ? ಏನು ತಿಂದಿಲ್ಲ? ಲೇಟಾಗಿ ಎದ್ದಿದ್ದೆ. ಅದೇ ನಿನ್ನೆ ಫುಲ್ ಸುಸ್ತಾಗೋಯ್ತು, ಟ್ರಾಫಿಕಲ್ಲಿ ಓಡಿಸಿ ಬಂದ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಮನೆಯಲ್ಲಿ ನಾನ್ ವೆಜ್ ರೆಡಿ ಇದೆ. ಇನ್ನು ಅಲ್ಲಿ ಬೇರೆ ಫಂಕ್ಷನ್ ಬೇರೆ ಅಲ್ಲ. ಇನ್ನು ಅಲ್ಲೆಲ್ಲ ಹೋಗಿ ದೇವ್ರಿಗೆ ನಮಸ್ಕಾರ ಎಲ್ಲ ಹಾಕ್ಬೇಕು. ಅದಕ್ಕೆ ನಾನ್ ವೆಜ್ ತಿಂದಿಲ್ಲ. ಮನೇಲಿ ಗೀ ರೈಸು, ಮಟನ್ ಚಾಪ್ಸು ಏನೋ ಮಾಡಿಟ್ಟಿದ್ರು. ಗಮ್ಮಂತ ಐತೆ ಮಾತ್ರ ಮನೇಲಿ. ಅದಕ್ಕೆ ನಾನು ನೀನು ತಿನ್ಬಿಟ್ಟು ಹೋಗೋಣ ಅಂತಾನೆ ಅನ್ಕೊಂಡಿದ್ದು. ಬಟ್ ಟೈಮ್ ಆಗೋಗುತ್ತೆ. ಅಕ್ಕಪಕ್ಕ ಆಗಿದ್ರೆ ಇಂದ್ರಾನಗರ ಅದೆಲ್ಲ ಆಗಿದ್ದಿದ್ರೆ ಚೆನ್ನಾಗಿರೋದು. ಹೋಗ್ಲಿ ಬನ್ನಿ, ಒಂದು ದಿವಸ ನಾನ್ ವೆಜ್ ತಿಂದು ಹೋದ್ರೆ ಏನೂ ಆಗೋದಿಲ್ಲ. ಇನ್ನೊಂದು ದಿವಸ ತಿನ್ಬೋದು. ಗಿಫ್ಟ್ ಬಾರ್ಗೇನ್ ಮಾಡಿ ತಗೊಳ್ಳೋ ಅಷ್ಟೊತ್ತಿಗೆ ನಾನು ಜಗಳಕ್ಕೆ ಬೀಳ್ಬೇಕಾಗಿತ್ತು. ಆ ತರ ಬಾರ್ಗೇನ್ ಮಾಡಿದೀವಿ ಇಬ್ರು. ಇರ್ಲಿ, ಸೊ ಒಂದು ಒಳ್ಳೆ ಕೆಲ್ಸಕ್ಕಲ್ವಾ. ಸೊ ಕಂಪ್ಲೇಟ್ಸ್ಗೋ ಟೈಮ್ ಆಯ್ತು. ಅವ್ನು ಪಾಪ ಅವನಲ್ಲೇ ನಿಂತ್ಕೊಂಡು ಕಾಯ್ತಾವನ್. ಹರ್ಷಿತ್ ಬಂದವನಾ? ಒಳ್ಳೆ ಮಜಾ ಇರುತ್ತೆ. ಬನ್ನಿ ಇವಾಗ ತೋರಿಸ್ತೀನಿ. ಸೊ ಅಣ್ಣ ಬೇರೆ ಬಂದವ್ರು ಇವತ್ತು. ನಮ್ಮ ಅಣ್ಣ ಯಾರು ಅಂದರೆ ಹರ್ಷಿತ್ ಅಣ್ಣ, ನಮ್ಮ ಬಾನ್ 40. ಸೊ ಅಣ್ಣವರು ಇವತ್ತು ಏನೇನು ಹೇಳ್ತಾರೆ ನೋಡಬೇಕು. ಅಣ್ಣವರು ಆ್ಯಕ್ಚುಲಿ ಇಲ್ಲಿ ಓಪನಿಂಗ್ ಬರ್ತಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಹೋಗ್ತವ್ರೆ ಅಣ್ಣವರು. ಇಲ್ಲಿ ಅವನ ಗಾಡಿಗೂ ಅವನಿಗೂ ಸರಿಯಾಗೈತೆ. ಅಯ್ಯೋ ಪಾಪ. ಹಾಯ್ ಬ್ರೋ, ಬಿಗ್ ಫ್ಯಾನ್ ಬ್ರೋ. ಸರಿ, ಈ ಕಡೆ ಬರ್ತೀಯ? ಹಿಂಗೆ ಬರ್ತೀಯ ಉಲ್ಲಲ್ಗೆ? ನಾವು ಹೋಗ್ತಿರೋ ಬೇರೆ ಫಂಕ್ಷನ್ಗೆ, ನೀನು ಹೋಗ್ತಿರೋದು ಬೇರೆ ಕಡೆಗೆ. ಬೇರೆ ಕಡೆ ಹೋಗ್ತೀಯಾ? ಸರಿ ಓಡ್ ಬಾ. ಎನಿವೇಸ್ ಬ್ರೋ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಇಷ್ಟು ದೊಡ್ಡದಾಗಿ ಮಾಡಿದ್ದೀರಾ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು, ಇವಾಗ ದೊಡ್ಡದಾಗಿ ಮಾಡಿದ್ದೀರಾ. ಹೌದೌದು. ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಯಾಕಂದರೆ ಫಸ್ಟು ಚಿಕ್ಕದಿಂದ ದೊಡ್ಡದು ಬರೋಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ಕೊಂಡು ಬಂದಿರೋದು. ನಿಮ್ಮ ಬಗ್ಗೆ ಗೊತ್ತು ಬಿಡಿ ಬ್ರೋ, ನೀವು ಮಾಡ್ತೀರಾ. ಯಾವ್ದು RX ಇದು ಆ್ಯಕ್ಚುಲಿ PPF ಬಂತು. PPF ಮಾಡುವಾಗ ಟ್ಯಾಂಕಲ್ಲಿ ಇರೋ ಪೇಂಟೇ ಕಿತ್ಕೊಂಡು ಏನಕ್ಕಂದ್ರೆ 1 ವಾರ ಆಗಿತ್ತು ಪೇಂಟ್ ಆಗಿ. ಅದಾದ್ಮೇಲೆ PPF ಮಾಡಿದ್ವಿ. ಅವ್ರು ಹೇಳಿಲ್ಲ ಕಸ್ಟಮರ್ ನಮಗೆ. ಅದಾದ್ಮೇಲೆ ಅವ್ರು ಹೇಳ್ತವ್ರು, ಇಲ್ಲ ಸರ್ 1 ವಾರ ಪೇಂಟ್ ಅಂತ. ಪೇಂಟು ಎಲ್ಲೋ ಲೋಕಲ್ ಇದು ಮಾಡಿಸಿದ್ರು. ಅದಾದ್ಮೇಲೆ ತಿರ್ಗಾ ಇವಾಗ ರೀಪೇಂಟ್ ಕೊಟ್ಬಿಟ್ಟು 2 ಮಂತ್ಸ್ ಆದ್ಮೇಲೆ PPF ಮಾಡಬೇಕು. ಸೊ ಇದರಲ್ಲಿ ಏನಂದ್ರೆ, ಇವಾಗ ನಾವು ಏನೇ ಒಂದು ಪೊಟೆನ್ಷಿಯಲ್ ತೆಗಿಬೇಕು ಅಂದ್ರೆ ಇದೆ, ಅಂದ್ರೆ ನಮ್ಮನ್ನ ನಾವು ತೋರಿಸ್ಕೊಳಕ್ಕೆ ಇದೆ ಬೆಸ್ಟ್. ಯಾಕಂದ್ರೆ ಇವಾಗಲೂ ಇದಕ್ಕೆ ವ್ಯಾಲ್ಯೂ ಇದೆ. ಇದಕ್ಕೆ ಅಂದ್ರೆ ಬೇರೆ ಯಾವುದೇ ಬೈಕ್ಸ್ಗಾದ್ರೂ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಹೊರತು ಸೌಂಡು RX ಯಾವತ್ತೂ ಕಮ್ಮಿ ಆಗಲ್ಲ. ಎಲ್ಲರೂ ಹಿಂದೆ ತಿರುಗಿ ನೋಡ್ತಾರೆ. ಬಟ್ ಸ್ಟುಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಬಟ್ ಅಲ್ಲಿ ಮನೆ ಕೆಳಗಡೆ ಎಲ್ಲ ಮಾಡಿದ್ವಿ. ಮನೆ ಕೆಳಗೆ ಇದು ಸೆಪರೇಟ್. ಇದು PPF ಆಗಿದೆ.
ಫೀಲ್ ಆಗ್ತಾ ಇದೆ. ಫುಲ್ ಗ್ಲಾಸಿ. ಇನ್ನೂ ಒಂದು 2 ದಿನ ಆಗಬೇಕು, ಡ್ರೈ ಆಗುತ್ತೆ. ಇದು ಸೆರಾಮಿಕ್ ಕೋಟಿಂಗ್ ಆಗಿದೆ. ಬಟ್ ಇದು ಇನ್ನೂ ಫಿನಿಶಿಂಗ್ ಬಂದಿಲ್ಲ ಅನ್ಸುತ್ತೆ. ಇನ್ನೂ ಫಿನಿಶಿಂಗ್ ಬಂದಿಲ್ಲ, ಮಾಡಬೇಕು. ಪೇಂಟ್ ಎಲ್ಲ ಬಿದ್ದುಬಿಟ್ಟೈತೆ. ಬರೀ ಕಾಂಪೌಂಡ್ ಹಾಕಿದ್ದಾರೆ, ಕ್ಲಿಯರ್ ಕೋಟ್ ಎಲ್ಲ. ಹೌದೌದು. ಸೊ ಆ್ಯಕ್ಚುಲಿ ಎಲ್ಲ ಆಯಿತು, ಊಟ ಎಲ್ಲ ಸಖತ್ತಾಗಿತ್ತು. ಬಟ್ ಖುಷಿ ಆಯಿತು ಡೋಪು ಈ ಥರ ಒಂದು ಸ್ಟೆಪ್ ತೊಗೊಂಡು ಮಾಡಿರೋದಕ್ಕೆ. ಏನಂತೀವಿ ಗುಣ? ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಮ್ಮ ಕೆಲಸದ ಮೇಲೆ ನಮ್ಮ ನಂಬಿಕೆ ಇರಲಿ. ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಈ ಥರ ಸಕ್ಸಸ್ 100% ಒಂದಲ್ಲ ಒಂದು ದಿನ ಸಿಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಪವನ್ ಅಂದರೆ 2 ಚಾನಲ್ ಇದೆ, ಒಂದು ಪವನ್ ಟಾಕ್ಸು, ಇನ್ನೊಂದು ಡೋಪ್ ರೈಡರ್ ಅಂತ. ಸೊ ಡೋಪ್ ರೈಡರ್ ಬಂದ್ಬಿಟ್ಟು ಗಾಡಿ ಓಡಿಸ್ತಾನೆ, ಪವನ್ ಟಾಕ್ಸ್ ಬಂದ್ಬಿಟ್ಟು ಪ್ರಮೋಷನ್ ಕಾರ್ಸ್. ಬಟ್ ಓಕೆ, ಕಂಗ್ರಾಟ್ಸ್. ಏನೋ ವಿಡಿಯೋ ನೋಡ್ತಾ ಇದ್ರೆ. ಮತ್ತು ಅವ್ರ ಜೊತೆ ಇನ್ನೊಬ್ರು ವರುಣ್ ಬ್ರೋ ಕಾರ್ಸ್ ವರ್ಲ್ಡ್ ಕನ್ನಡ. ಸೊ ಇವರಿಬ್ರು ಪಾರ್ಟ್ನರ್ ಆಗ್ಬಿಟ್ಟು ಮಾಡಿರೋದು. ಬಟ್ ಖುಷಿ ಆಯಿತು ಅದೊಂದು. ಬಟ್ ಅವರು ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು, ಫ್ರಮ್ ಸ್ಕ್ರ್ಯಾಚು. ಬಟ್ ಇವಾಗ ನೋಡಿ 2 ಔಟ್ಲೆಟ್ ಮಾಡಿದ್ದಾರೆ. ಏನಂತೆ ಗುಣ? ಯಾಕೋ ಏನಿಲ್ಲ ನಂತ ಮರ್ತೋಗ್ಬಿಟ್ಟೆ. ಸೊ ಇವಾಗ ಇನ್ನೇನಿಲ್ಲ, ಇಲ್ಲಿಂದ ನಮ್ಮ ಅಂಕಿನ ನೋಡೋಕೆ ಹೋಗ್ಬೇಕು. ಏನೋ ಅವನು ಫೋನ್ ಮಾಡ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಅಂತವನೇ. ಎಲ್ಲ PTM ಲೇಔಟಲ್ಲಿ ಇದಾನಂತೆ, PG ಹತ್ರನಾ? PG ಹತ್ರ. ಸೊ ಅದಕ್ಕೆ ಅವನು ನೋಡಿ ಸುಮಾರು ಎಷ್ಟು ಒಂದು 6 months ಆಯ್ತಾ ನಾವು ಮೀಟ್ ಆಗಿ. ಅವನ ಜೊತೆ ಎಲ್ಲ ಮೀಟ್ ಆಗ್ತೀರಾ ಎಲ್ಲರೂ ಜೊತೆಲಿ ಮೀಟ್ ಆಗಿ? ಇಲ್ಲ, ಜೊತೆಲಿ ಮೀಟ್ ಆಗಿಲ್ಲ. ಹಾಂ. ಸೊ ಮೊನ್ನೆ ಗಣೇಶ ಉತ್ಸವ ಇತ್ತಲ್ವಾ, ಸೊ ಅವತ್ತು ಮೀಟ್ ಆಗಿದ್ವಿ. ಅದಾದ್ಮೇಲೆ ಅವತ್ತಿಂದ ಮೀಟ್ ಆಗಿಲ್ಲ. ಸೊ ಇವಾಗ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಒಳ್ಳೆ ಮಜಾ ಇರುತ್ತೆ ಇವತ್ತಂತ. ಯಾವ ಶರ್ಟು? 5 ನಿಮಿಷ ಕಾಮಿಡಿ ತೋರಿಸ್ತಾರೆ. 1 ನಿಮಿಷ ನೋಡಿ ಇಲ್ಲಿ ಅಣ್ಣ. ಹೇಳಿಬೇಡ ಕೈ ಆ ಕಡೆ ಇಲ್ಲಿ ಅಣ್ಣ. ಬುಟ್ಟ ಹೊಟ್ಟೆ ಬಿಡ ಮುಂದೆ ಮನೆ ಊಟ ಅದು ಏನ್ ಮಾಡ್ತೀಯ ಹಂಗೆ? ಇಲ್ಲಿ ನಮ್ಮ ಜೊತೆ ಇದ್ರೆ ಫುಲ್ಲು ನನ್ನಂಗೆ ಆಗಿರ್ತಾನೆ. ಮನೆಗೆ ಹೋದ್ರೆ ನೀನ್ ಯಾಕೆ ಸಣ್ಣ ಆಗಿದ್ಯಾ? ಯಾವ ತಾನೇ ದಪ್ಪ ಇದ್ದೀನಿ. ಅಲ್ಲ ನೀನು ಅಟ್ಲೀಸ್ಟ್ ನಮ್ ಜೊತೆ ಇದ್ರೆ ಒಂಚೂರು ದಪ್ಪನಾದ್ರೂ ಇರ್ತಾ ಇದ್ದೆ. ನಿಮ್ ಜೊತೆ ಇದ್ರೆ ಅಂತ ಅಲ್ಲ, ಇರೋದು ಹಿಂಗೆ. ಇಲ್ಲ, ನೀನೊಂಚೂರು ದಪ್ಪ ಇದ್ದೆ. ಎಂತ ಕೇಳಿಸ್ಕೊಳ್ಳಿ ವಿಷಯ. ಬರ್ತೀವಿ ಅಂತ ಹೇಳ್ಬೇಕು ತಾನೆ. ಏನಿಲ್ಲ, ನನಗೆ ಕರೆದಿಲ್ಲ, ನಾನು ಬರೋಲ್ಲ ಅಂತ ಅಂದ್ರು. ಸ್ಟೋರಿ ನೋಡ್ರಿ, ಸ್ಟೋರಿ ನಮ್ಗಿಂತ ಮುಂಚೆನೆ ಹಾಕೋರು ಅಣ್ಣ. ಇಂಥ ಕೆಲಸ ಮಾಡೋರ್ಕ ಬೆಳಗ್ಗೆಯಿಂದ ಎಲ್ಲ ಓಡಾಡಿ ಸುಸ್ತಾಗಿ ಮೋಹನ್ ಜಯಣ್ಣ ಅವ್ರ ಮನೆಗೆ ಬಂದು ಎಲ್ಲ ಕುತ್ಕೊಂಡು ಅದು ಇದು ತಿಂದು ಎಲ್ಲ ಮಾಡಿದ್ವಿ. ಪಾಡ್ಕಾಸ್ಟ್ ನೋಡ್ತಾ ಇದ್ವಿ. ನಮ್ಮ ಎಲ್ಲ ಕನ್ನಡ ಮೋಟೋ ಬ್ಲಾಗರ್ಸು ಒಂದು ಬಿಗ್ ಫ್ರೇಮ್ ಅಲ್ಲಿ ಇರೋದು ಕುತ್ಕೊಂಡು ನೋಡಿದ್ವಿ. ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಯ್ತು. ಒಳ್ಳೆ ಸ್ಟೋರಿ, ಒಳ್ಳೆ ಸ್ಟೋರೀಸ್. ಇನ್ನೊಂದು ಎಲ್ಲ ಗೀಜಿ ಅವೆಲ್ಲ ಬಿಟ್ಬಿಡಿ, ಎಲ್ಲರೂ ಬೈಕರ್ಸ್ ಅಷ್ಟೇ ಮೇನ್. ಅದು ಬೈಕರ್ಸ್ಗಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದವರು, ಕನ್ನಡದ ತಾಯಿ ಮಕ್ಕಳು ಎಲ್ರಿಗೂ ಸಪೋರ್ಟ್ ಮಾಡಿ. ಯಾರು ಫಾಲೋ ಮಾಡ್ತಿಲ್ಲ, ನಮ್ಗೆ ಅದು ಬೇಕಾಗೂ ಇಲ್ಲ ಬ್ರೋ. ಸೊ ಅದಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 50K ಬೇಗ ಕಂಪ್ಲೀಟ್ ಮಾಡಿಸಿ. ಏನ್ ಬ್ರೋ 50K ಬೇಗ ಮಾಡಿಸ್ತಾರೆ ಅವರು. ಮುಂಚೆ ನೀವು 50K ಆಗೋಕ್ಕೆ ರೆಗ್ಯುಲರ್ ವಿಡಿಯೋಸ್ ಹಾಕಿ. ದಿನ ಹಾಕ್ತೀನಿ. ಡೈಲಿ ಬೇಡ, ಅಟ್ಲೀಸ್ಟ್ ವಾರಕ್ಕೆ 3 ವಿಡಿಯೋ ಹಾಕಿ. 100% ಹಾಕ್ತೀನಿ. ಇನ್ಮೇಲೆ ನಿಜವಾಗ್ಲೂ 100% ವಿಡಿಯೋಸ್ ಹಾಕ್ತೀನಿ. ನಾನು ಫಸ್ಟ್ ಟೈಮು AG ಅವ್ರ ಬ್ಲಾಗಲ್ಲಿ ಬಂದಿರೋದು. ನಾನು ಅಷ್ಟೇ 1 ವರ್ಷ ಆದ್ಮೇಲೆ ಬಂದಿರೋದು. ಇಲ್ಲ 6 ತಿಂಗಳು. ಇನ್ನೊಂದು ನಂದು ಕಾಂಟ್ರವರ್ಸಿ ಬೇರೆ ಇದೆ, ಹೇಳ್ತೀನಿ. ನಮ್ಮಿಬ್ರು ನಮ್ಮಿಬ್ರದ್ದು ಕಾಂಟ್ರವರ್ಸಿ ಹೆಂಗ್ ಗೊತ್ತಾ? ಮೋಹನ್ ಜಯಣ್ಣ ಬಂದ್ಬಿಟ್ಟು ಕಾಯಿಸ್ಕೊಂಡು ಹೋಗ್ಬಿಟ್ಟ. ಅದನ್ನ ಹೇಳ್ತಾ ಇದ್ದು, ನಿಮ್ಮಿಬ್ರು ಕಾಂಟ್ರವರ್ಸಿ ನನ್ನನ್ನೆಲ್ಲ ತರಬೇಡ್ರಿ. ಏನಿಲ್ಲ, ಕಾಂಟ್ರವರ್ಸಿ ಅನ್ನೋದಂದ್ರೆ ಏನಂದ್ರೆ ಬದುಕಬೇಕಲ್ಲ ಜೀವನದಲ್ಲಿ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಎಲ್ರಿಗೂ. ರೈಟ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಆ ಸ್ಟೇಜ್ ಕಾಮನ್ ಸೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಎಜುಕೇಶನ್ ಕಾಮನ್ ಸೆನ್ಸ್ ಬಂದ್ಬಿಡುತ್ತೆ ಬ್ರೋ. ಯಾಕಂದ್ರೆ ನಾವು ಟೀಚರ್ಸ್ಗಳು ಏನೇನು ಗುರುಗಳು ಏನು ಹೇಳ್ಕೊಟ್ಟಿರ್ತಾರೆ. ಏಣಿ, ದೋಣಿ, ಮೇಷ್ಟ್ರು 3 ಮರಿಬಾರ್ದು. ಏಣಿನ ಒದ್ರೆ ಮೇಲತ್ತಕ್ಕಾಗಲ್ಲ, ದೋಣಿನ ತೂತಕ್ಕಿದ್ರೆ ದಡ ಸೇರಕ್ಕಾಗಲ್ಲ, ಮೇಷ್ಟ್ರನ್ನ ಮರೆತ್ರೆ ನೆಮ್ಮದಿಯಾಗಿ ಮಣ್ಣಾಗಕ್ಕಾಗಲ್ಲ. ಬ್ರೋ ಅಂಶ ಲೇಖನ ಬರೆಯಲ್ಲ. ಸರಿ, ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂದ್ರೆ ಅದು ರೈಡ್ ವಿಡಿಯೋ ಆಗಿರುತ್ತೆ ಅಷ್ಟೇ. ಓಕೆ, ಬಾಯ್, ಸಿ ಯು, ಟಾಟಾ. ನಂಗೂ ಬಾಯ್ ಬಾಯ್ ಹೇಳಿ.